ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾಳೆ ರಾಜ್ಯ ಸರ್ಕಾರದ ಬಡ್ಜೆಟ್ ಇದೆ. ಸಿ ಎಂ ಸಿದ್ದರಾಮಯ್ಯನವರು ಅವರ ಒಂದು 16ನೇ ಆರ್ಥಿಕ ಇಲಾಖೆಯಿಂದ ಬಡ್ಜೆಟನ್ನು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಬಡ್ಜೆಟ್ನಲ್ಲಿ ಏನೇನು ಆಗುವಂಥ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ, ಅದರ ಜೊತೆಯಲ್ಲಿ ನವಂಬರ್ ತಿಂಗಳ ಅನ್ನಭಾಗ್ಯ ಹಣ ಯಾವ್ಯಾವ ಜಿಲ್ಲೆಗೆ ಆರಂಭ ಆಗಿದೆ ಅನ್ನೋದ್ರ ಬಗ್ಗೆ ನಿನ್ನೆ ಲೈವ್ ಮಾಡಿದ ನಂತರ ಹಣ ಜಮಾ ಆಗಿರುವ ಪ್ರೂಫನ್ನು ಕಳಿಸಿರೋದ್ರ ಮೇರೆಗೆ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ಈಗ ಅನ್ನಭಾಗ್ಯ ಯೋಜನೆಯ ಅಕ್ಟೋಬರ್ ತಿಂಗಳ ಹಣ ಕೂಡ ಈಗ ಜಮಾ ಆಗ್ತಾಯಿದೆ. ಕಳೆದ 4-5 ತಿಂಗಳಿಂದ ಅನ್ನಭಾಗ್ಯ ಹಣ ಬಂದಿರಲಿಲ್ಲ, 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿರಲಿಲ್ಲ. ಬಟ್ ಆದರೆ ಅನ್ನಭಾಗ್ಯ ಹಣ ಈಗ ಜಮಾ ಆಗಲಿಕ್ಕೆ ಶುರುವಾಗಿದೆ. ಗೃಹಲಕ್ಷ್ಮಿ 16ನೇ ಕಂತು ಸಹ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಕೂಡ ಜಮಾ ಆಗಲಿಕ್ಕೆ ಶುರುವಾಗಿದೆ, ಓಕೆನಾ. ಮೊದಲನೇದಾಗಿ ದಾವಣಗೆರೆ, ಯಾದಗಿರಿ, ಬೆಂಗಳೂರು ರೂರಲ್ಲು, ಬೆಂಗಳೂರು, ಚಿಕ್ಕಬಳ್ಳಾಪುರ, ಬೆಳಗಾವಿ ಜಿಲ್ಲೆ, ಗದಗ, ವಿಜಯಪುರ, ಚಿತ್ರದುರ್ಗ, ರಾಮನಗರ ಈ ಜಿಲ್ಲೆಗಳಿಗೆ ಈ ಜಿಲ್ಲೆಯವರು ಪ್ರೂಫನ್ನು ಕೂಡ ಕಳಿಸಿದ್ದಾರೆ, ಕಮೆಂಟನ್ನು ಕೂಡ ಮಾಡಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಈ ಜಿಲ್ಲೆಯವರಿಗೆ ಮೊದಲ ಹಂತದಲ್ಲಿ ಈಗ ಅನ್ನಭಾಗ್ಯ ಯೋಜನೆಯ ನವಂಬರ್ ತಿಂಗಳ ಹಣ ಜಮಾ ಆಗ್ತಾಯಿದೆ. ನಿಮಗೆ ಗೊತ್ತೇ ಇದೆ, ಈಗ ನವಂಬರು ಮತ್ತು ಡಿಸೆಂಬರು, ಜನವರಿ ಇಷ್ಟು ತಿಂಗಳ ಹಣದವರೆಗೂ ಕೂಡ, ಜನವರಿವರೆಗೂ ಕೂಡ ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆ ಮಾಡ್ತಾರೆ. ನಿಮಗೆ ಫೆಬ್ರವರಿಯಿಂದ ನಿಮಗೆ 10 kg ಅಕ್ಕಿಯನ್ನೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ಫೆಬ್ರವರಿ ಆಲ್ರೆಡಿ ಆಗಿರೋದ್ರಿಂದ ಮಾರ್ಚಲ್ಲಿ ಫೆಬ್ರವರಿ ಮತ್ತು ಮಾರ್ಚಿಂದ ಎರಡೂ ಸೇರಿ ಮತ್ತು ಕೇಂದ್ರ ಸರ್ಕಾರದ 5 kg ಸೇರಿ 15 kg ಅಕ್ಕಿಯನ್ನು ಮಾರ್ಚ್ ತಿಂಗಳಲ್ಲಿ ಸಿಗುತ್ತೆ. ಏಪ್ರಿಲಿಂದ ನಿಮಗೆ ಮಾಮೂಲಿಯಾಗಿ 10 kg ಅಕ್ಕಿ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ನಾಳೆ ಸಿ ಎಂ ಸಿದ್ದರಾಮಯ್ಯನವರು ತಮ್ಮ 16ನೇ ಬಡ್ಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ. ಬಡ್ಜೆಟಿನ ಹೈಲೈಟ್ಸ್ ಏನಪ್ಪ ಅಂದರೆ, ಎಲ್ಲ ಇಲಾಖೆಗಳು, ಈಗ ಕೃಷಿ ಇಲಾಖೆ ಇರ್ಬೋದು ಅಥವಾ ಸಾಮಾಜಿಕ ಭದ್ರತೆ ಪಿಂಚಣಿ ಯೋಜನೆ ಇಲಾಖೆ ಇರ್ಬೋದು, ಆಮೇಲೆ ಎಲ್ಲ ಇಲಾಖೆಗಳಿಗೂ ಏನೇನು ಬಡ್ಜೆಟಲ್ಲಿ ಹಣವನ್ನು ಮೀಸಲಾಗಿಡ್ತಾರೆ ಆ ಹಣವನ್ನು ಕಂಪಲ್ಸರಿಯಾಗಿ ಇಡಲೇಬೇಕಾಗುತ್ತೆ. ಅದರ ಜೊತೆಯಲ್ಲಿ ಈಗ ಈ ಹೊಸದಾಗಿ ಏನಾದರೂ ಈಗ ಪಿಂಚಣಿ ಪಡಿತಾ ಇರೋರಿಗೆ ಅದನ್ನು ಜಾಸ್ತಿ ಮಾಡೋದು ಅಥವಾ ಈ ರೀತಿ ಏನಾದರೂ ರೈತರ ಸಾಲ ಮನ್ನಾ ಮಾಡೋದು, ಈ ರೀತಿ ಸ್ಕೀಮ್ಗಳ ಬಗ್ಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಊಹಾಪೋಹಗಳು ಕೇಳಿಬರ್ತಾ ಇದೆ. ರೈತರ ಸಾಲ ಮನ್ನಾ ಆಗ್ಬಿಡುತ್ತೆ ನಾಳಿನಿಂದ, ಈ ರೀತಿಯಾಗಿ ಖಂಡಿತವಾಗ್ಲೂ ಈ ರೀತಿ ಸದ್ಯಕ್ಕೆ ಮಾಡುವಂಥ ಸಾಧ್ಯತೆಗಳು ಬಹುತೇಕ ಕಡಿಮೆ ಇದೆ, ಡೌಟ್ ಇದೆ. ಹಾಗಾಗಿ ಈಗಿರೋಂಥದ್ದನ್ನೇ ಮುಂದುವರಿಸ್ತಾರೆ. ಅದರ ಜೊತೆಯಲ್ಲಿ ಪಿಂಚಣಿ ಯೋಜನೆಯಲ್ಲಿ ಅದರಲ್ಲೂ ವೃದ್ಧಾಪ್ಯ ಮತ್ತು ಅಂಗವಿಕಲರ ವೇತನ ಏನಾದರೂ ಹೆಚ್ಚಿಗೆ ಮಾಡುವಂಥ ಬಹುತೇಕ 95% ಡೌಟ್ ಇದೆ. ಮಾಡಿದರೆ ಮಾಡ್ಬೋದು, ಓಕೆನಾ. ಮಾಡಿದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಏನಿದೆ ಮಾಹಿತಿ ನಿಮಗೆ ತಿಳಿಸುವಂಥ ಕೆಲಸ ಮಾಡಿದ್ದೀನಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.